ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡೋರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು. ಎಲ್ಲರೂ ಸ್ಕ್ಯಾನಿಂಗ್ ಮಾಡಬೇಕಂದ್ರೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ, ಇಲ್ಲ ಟಿ ವಿ ಯೂಸ್ ಮಾಡ್ತೀರಾ, ಇಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ. ನಿಮ್ಗೆ ರೆಕಾರ್ಡಿಂಗ್ ಆಪ್ಷನ್ ಬೇಕು ಅಂದರೆ ಲ್ಯಾಪ್ಟಾಪು ಇಲ್ಲಾಂದರೆ ಮೊಬೈಲಲ್ಲಿ ಎರಡು ಮಾತ್ರ ಯೂಸ್ ಆಗುತ್ತೆ. ಟಿ ವಿನಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ರೆಕಾರ್ಡಿಂಗು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು 9.5 ಇಂಚಸ್ಸು HD ಟಿ ವಿ ಬರುತ್ತೆ. ಇದರಲ್ಲೇ ರೆಕಾರ್ಡಿಂಗ್ ಆಪ್ಷನ್ ಬರುತ್ತೆ, ಅಂದರೆ ಟಿ ವಿನಲ್ಲಿ ಬರೋಲ್ಲ. ಬೇರೆ ಡಿವೈಸನ್ನು ಮಾಡಿದ್ದೀನಿ ನೋಡಿ. ಇದೊಂದು ಸ್ಮಾಲ್ ಡಿವೈಸ್, ಇದಕ್ಕೆ ಮೆಮೊರಿ ಕಾರ್ಡ್ ಇಲ್ಲಿ ಬರುತ್ತೆ. ನೀವು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಇದಕ್ಕೆ ಮೆಮೊರಿ ಕಾರ್ಡ್ ಇನ್ಸ್ಟಾಲ್ ಮಾಡಿಕೊಂಡು ಬರೀ ಟಿ ವಿ ಮಾತ್ರ, ನಿಮಗೆ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ಮೊಬೈಲ್ ಅವಶ್ಯಕತೆ ಇಲ್ಲ. ಇದು ಮಾತ್ರ ನೀವು ಇದಕ್ಕೆ ಇನ್ಸ್ಟಾಲ್ ಮಾಡಿಕೊಂಡು ಜಸ್ಟ್ ಪ್ಲಗ್ ಇನ್ ಮಾಡಿಕೊಂಡು ನೋಡಿ, ಬಟನ್ ಇರುತ್ತೆ, ಇಲ್ಲಿ ಆನ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋ ಬರುತ್ತೆ ನೋಡಿ. ನಿಮಗೆ ಲ್ಯಾಪ್ಟಾಪಲ್ಲಿ ಮತ್ತು ಮೊಬೈಲಲ್ಲಿ ಯಾವ ಥರ ಬರುತ್ತೋ ಅದೇ ಥರ ನೋಡಿ. 1 hour 8 minutes 20 seconds, ಅಂದರೆ ಇದರಲ್ಲಿ 32 GB ಮಾತ್ರ ಸಪೋರ್ಟ್ ಮಾಡುತ್ತೆ. ಇದು 32 GB ಮಾತ್ರ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ನಾನೀಗ 4 GB ಹಾಕಿದ್ದೀನಿ. 4 GBಗೆ 1 hour 8 minutes ರೆಕಾರ್ಡಿಂಗ್ ಮಾಡ್ಬೋದು. ನಿಮಗೆ ಇದರಲ್ಲಿ ರೆಕಾರ್ಡಿಂಗ್ ಆಪ್ಷನ್ ನೋಡಿ, ಇದರಲ್ಲಿ 1 2 3 ಬಟನ್ಸ್ ಇದೆ. ಆಮೇಲೆ ಇದರಲ್ಲಿ 4 ಇಂಡಿಕೇಟರ್ ಇದೆ, ರೆಡ್ ಕಲರ್ ಇಂಡಿಕೇಟರ್ ಬರುತ್ತೆ. ಇದು ಬ್ಯಾಟ್ರಿ, ಇದರಲ್ಲಿ ಇನ್ಕ್ಲೂಡಿಂಗ್ ಬ್ಯಾಟ್ರಿ ಬರುತ್ತೆ. 4 ಇಂಡಿಕೇಟರ್ಸಲ್ಲಿ 4 ಇಂಡಿಕೇಟ್ರು ಬಂದರೆ ನಿಮಗೆ ಫುಲ್ ಚಾರ್ಜ್ ಇದೆ. ಅಂದರೆ ಸಿಂಗಲ್ಲು 1 2 3 4 4 ಇಂಡಿಕೇಟ್ರಲ್ಲಿ ಚಾರ್ಜಿಂಗ್ ಆಪ್ಷನ್ ಇದೆ. ಆಮೇಲೆ ನೋಡಿ, ಇಲ್ಲಿ ಗ್ರೀನ್ ಲೈಟ್ ಒಂದಿದೆ ನೋಡಿ. ಈ ಗ್ರೀನ್ ಲೈಟ್ ಅಂದರೆ ಹೆವಿ ಇನ್ ಆಗಿದೆ ಅಂತ. ಮತ್ತು ಇಲ್ಲಿ ನಿಮಗೆ ಆನ್ ಆಫು ಸ್ವಿಚ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ಚಾರ್ಜಿಂದನೇ ಚಾರ್ಜ್ ಹಾಕೋ ಆಪ್ಷನ್ ಬರುತ್ತೆ ನೋಡಿ. ಈಗ ರೆಕಾರ್ಡಿಂಗ್ ಆಪ್ಷನ್ ಕೊಡ್ತಾಯಿದ್ದೀನಿ ನೋಡಿ. ಇದು ಲಾಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ನೋಡಿ, ಈಗ ರೆಕಾರ್ಡಿಂಗ್ ಆಗ್ತಾಯಿದೆ. ಜಸ್ಟ್ ಕ್ಯಾಮ್ರಾನು ಟರ್ನ್ ಮಾಡ್ತೀನಿ ನೋಡಿ. ಈಗ ಕ್ಯಾಮ್ರಾ ಟರ್ನ್ ಮಾಡ್ತಾಯಿದ್ದೀನಿ. ಇದು ಇಂಟರ್ನಲ್ ಬ್ಯಾಟ್ರಿ ಆಪ್ರೇಟೆಡ್ ಕ್ಯಾಮ್ರಾ. ಇದು ಇಂಟರ್ನಲ್ ಬ್ಯಾಟ್ರಿನಲ್ಲಿ ನೋಡಿ ಇಷ್ಟು ಕ್ಲಾರಿಟಿ ಬರ್ತಾ ಇದೆ ನಮಗೆ. ನೋಡಿ, 27 ಸೆಕೆಂಡ್ 28 ಸೆಕೆಂಡ್ ಆಯಿತು. ಇಂಟರ್ನಲ್ ಬ್ಯಾಟ್ರಿನಲ್ಲಿ ಇದು ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ನಿಮ್ಗೆ ಎಕ್ಸ್ಟರ್ನಲ್ಲೂ, ಇಂಟರ್ನಲ್ ಬ್ಯಾಟ್ರಿ ಅಂದರೆ ಎಕ್ಸ್ಟರ್ನಲ್ಲೂ ರೆಕಾರ್ಡಿಂಗ್ ಆಪ್ಷನ್ ಬರುತ್ತೆ ನೋಡಿ. ಈಗ ಮ್ಯೂಟ್ ಮಾಡ್ತಾಯಿದ್ದೀನಿ ನೋಡಿ. 1 hour 7 ಸೆಕೆಂಡ್ 11 ಸೆಕೆಂಡ್ಸ್ ಆಗಿದೆ ಇದು. ಈ ಥರ ನಿಮಗೆ ಈ ಡಿವೈಸ್ ಯಾರಾದರೂ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಈ ಡಿವೈಸ್ ಕೊಡ್ತೀನಿ. ಈ ಡಿವೈಸ್ ಕಾಸ್ಟ್ ಬಂದು ಕಾಲ್ ಮಾಡಿ ನಮಗೆ, ಇಲ್ಲ ಮೆಸೇಜ್ ಮಾಡಿ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಟಿ ವಿ ಮತ್ತು ಲ್ಯಾಪ್ಟಾಪ್ ಯಾವುದು ಬೇಕಾಗಿಲ್ಲ, ಮತ್ತು ಅದು ಲ್ಯಾಪ್ಟಾಪು ಮತ್ತು ಮೊಬೈಲ್ ಯಾವುದು ಬೇಕಾಗಿಲ್ಲ. ಟಿ ವಿ ತೊಗೊಂಡು ಟಿ ವಿನಲ್ಲಿ ನೀವು ರೆಕಾರ್ಡಿಂಗ್ ಆಪ್ಷನ್ ಬರುತ್ತೆ ನೋಡಿ. 500 ಮೀಟರ್ ಕೇಬಲ್ಗೆ ಹಾಕಿದ್ದೀನಿ. 500 ಮೀಟರ್ ಕೇಬಲ್ಗೆ ನೋಡಿ, ಇಲ್ಲಿದೆ ನೋಡಿ. ಇದು ಹೆವಿ ಇನ್ನಾಗಿದೆ. ಮತ್ತು ಈ ಥರ ಈ ಲೈನಲ್ಲೇ ಬಂದರೆ ನೋಡಿ, ಈ ಲೈನ್ ಬಂದಿದೆ. ಈ ಲೈನ್ ಬಂದು ಇಲ್ಲಿ ಕೇಬಲ್ಗೆ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇಲ್ಲಿ ಇಂಟರ್ನಲ್ ಬ್ಯಾಟ್ರಿ ನೋಡಿ, ಇಂಟರ್ನಲ್ ಬ್ಯಾಟ್ರಿದು ಕನೆಕ್ಷನ್ ಹಾಕಿದ್ದೀನಿ. ಇದು ತಕ್ಷಣಕ್ಕೆ ಇಂಟರ್ನಲ್ ಬ್ಯಾಟ್ರಿ, ಯಾಕಂದರೆ ಪವರ್ ಸಪ್ಲೈ ಇಲ್ದಿರ ಬೇಗ ಆಗುತ್ತೆ ಅಂತ ಇಂಟರ್ನಲ್ ಬ್ಯಾಟ್ರಿ ಹಾಕಿದ್ದೀನಿ ನೋಡಿ. ಇಂಟರ್ನಲ್ ಬ್ಯಾಟ್ರಿ ಸಪ್ಲೈ ಬರುತ್ತೆ. ಇದು ಎಕ್ಸ್ಟರ್ನಲ್ಲೂ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ 2000 ಫೀಟ್ವರೆಗೂ ಇದು ಸಪೋರ್ಟ್ ಮಾಡುತ್ತೆ. ಯಾರಿಗಾದರೂ ಬೇಕಾದರೆ ನನ್ನ ನಂಬರಿಗೆ ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಆಲ್.